ನಮಸ್ಕಾರ ಕರ್ನಾಟಕ. ನೀವ್ ಯಾವಾಗ್ಲಾದ್ರೂ ಒಂದು ಡೌಟ್ಗೆ ಗೂಗಲ್ ಓಪನ್ ಮಾಡಿ 10 ಲಿಂಕ್ಸ್ ಓದಿ ಕನ್ಫ್ಯೂಸ್ ಆಗಿದ್ದೀರಾ? ನನ್ಗೂ ಆಗಿದೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋ ಒಂದು ಸಿಂಪಲ್ ಎಐ ಟೂಲ್ ಇದೆ. ಸರ್ಚ್ ಅನ್ನೋ ಕಾನ್ಸೆಪ್ಟ್ ನೇ ಚೇಂಜ್ ಮಾಡೋ ಎಐ, ಪರ್ಪ್ಲೆಕ್ಸಿಟಿ ಎಐ. ನೀವು ಜಸ್ಟ್ ಒಂದು ಕ್ವೆಶ್ಚನ್ ಕೇಳಿದ್ರೆ ಇದು ಡೈರೆಕ್ಟ್ ಆನ್ಸರ್ ಕೊಡುತ್ತೆ, ಅದು ಕೂಡ ರಿಲಯಬಲ್ ಸೋರ್ಸಸ್ ಜೊತೆ. ಈ ವಿಡಿಯೋಲಿ ಪರ್ಪ್ಲೆಕ್ಸಿಟಿ ಎಐ ಫ್ರೀ ವರ್ಷನ್ ಹೇಗೆ ಯೂಸ್ ಮಾಡಬಹುದು, ರಿಸರ್ಚ್, ಲೇಟೆಸ್ಟ್ ಇನ್ಫಾರ್ಮೇಶನ್, ಸೋಷಿಯಲ್ ಸರ್ಚ್ ಎಲ್ಲ ಪ್ರಾಕ್ಟಿಕಲ್ ಆಗಿ ನೋಡ್ತೀವಿ. ನೀವ್ ನೋಡ್ತಿರೋದು ಎಐ ಡೋಸ್. ನಾನು ನಿಮ್ಮ ದಿವ್ಯಾ. ಇದು ಕನ್ನಡಿಗರ ಎಐ ಗುರು. ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಈ ಸ್ಕ್ರೀನ್ ಅನ್ನು ನೋಡ್ತಿದ್ದೀರಾ? ಇದು ಜಸ್ಟ್ ಒಂದು ಸಿಂಪಲ್ ಕ್ವೆಶನ್ ಅಲ್ಲ. ಈ ಒನ್ ಲೈನ್ ಅಲ್ಲಿ ನಾನು ಬಿಗಿನರ್ ಎಕ್ಸ್ಪ್ಲನೇಷನ್ ಕೇಳ್ತಿದ್ದೇನೆ, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್, ಕಾಮನ್ ಇಂಟರ್ವ್ಯೂ ಕ್ವೆಶನ್ ಅಂಡ್ ಲೇಟೆಸ್ಟ್ ಬೆಸ್ಟ್ ಪ್ರಾಕ್ಟೀಸಸ್ ಕೂಡ ಕೇಳ್ತಿದ್ದೇನೆ. ನಾರ್ಮಲಿ ಇವೆಲ್ಲ ಕ್ಲಾರಿಟಿ ಸಿಗ್ಬೇಕಂದ್ರೆ ಮಲ್ಟಿಪಲ್ ಆರ್ಟಿಕಲ್ಸ್ ಓದಬೇಕು, ವಿಡಿಯೋಸ್ ನೋಡಬೇಕು, ಬ್ಲಾಗ್ಸ್ ಎಕ್ಸ್ಪ್ಲೋರ್ ಮಾಡಬೇಕು. ಇದಕ್ಕೆಲ್ಲ ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತದೆ. ಬಟ್ ಪರ್ಪ್ಲೆಕ್ಸಿಟಿ ಎಐ ಅಲ್ಲಿ ಸೇಮ್ ಥಿಂಗ್ಗೆ ಒನ್ ಕ್ವೆಶನ್ ಇಸ್ ಇನಫ್. ಆನ್ಸರ್ ಕಂಪ್ಲೀಟ್ ಆಗಿ ಸ್ಟ್ರಕ್ಚರ್ಡ್ ಆಗಿ ಕ್ಲಾರಿಟಿ ಜೊತೆ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಇದು ಜಸ್ಟ್ ಆನ್ಸರ್ ಕ್ರಿಯೇಟ್ ಮಾಡಲ್ಲ, ಇದು ವೆರಿಫೈ ಮಾಡಿ ಎಕ್ಸ್ಪ್ಲೈನ್ ಮಾಡ್ತದೆ, ಅದು ಕೂಡ ಸೋರ್ಸಸ್ ಜೊತೆ. ಸೊ ಈ ವಿಡಿಯೋದ ಎಂಡ್ ಅಲ್ಲಿ ನೀವು ರಿಸರ್ಚ್ ಹೇಗೆ ಫಾಸ್ಟ್ ಆಗಿ ಇಫೆಕ್ಟಿವ್ ಆಗಿ ಮಾಡಬಹುದು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತೀರಾ. ಇವತ್ತು ನಾನು ಪರ್ಪ್ಲೆಕ್ಸಿಟಿ ಎಐ ಅಂದ್ರೆ ಏನು, ಯಾಕೆ ಇದು ಡಿಫ್ರೆಂಟ್, ಮತ್ತೆ ಇದನ್ನ ಹೇಗೆ ಯೂಸ್ ಮಾಡಬಹುದು ಅಂತ ವಾಕ್ ಥ್ರೂ ಅಲ್ಲಿ ನಾವು ನೋಡೋಣ. ಈಗ ನಾವು ಪರ್ಪ್ಲೆಕ್ಸಿಟಿ ಎಐ ಅನ್ನು ನೋಡಿದ್ರೆ ಇದು ಸ್ಮಾರ್ಟ್ ಗೂಗಲ್ ಮತ್ತು ಚಾಟ್ ಜಿಪಿಟಿ ನ ಕಂಬೈನ್ ಮಾಡಿದಾಗೆ ಫೀಲ್ ಆಗ್ತದೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆಡ್ಸ್ ಬರ್ತದೆ, 10 ಲಿಂಕ್ ಸಿಗ್ತದೆ, ಮತ್ತೆ ಎಲ್ಲ ಮ್ಯಾನ್ಯಲ್ ಆಗಿ ಓದ್ಬೇಕಾಗ್ತದೆ. ಆದ್ರೆ ಪರ್ಪ್ಲೆಕ್ಸಿಟಿ ಎಐ ಅಲ್ಲಿ ಸೇಮ್ ಕ್ವೆಶನ್ಗೆ ಒನ್ ಕ್ಲೀನ್ ಆನ್ಸರ್ ಬರ್ತದೆ, ಅದಕ್ಕೆ ಪ್ರಾಪರ್ ಸೋರ್ಸಸ್ ಕೂಡ ಮೆನ್ಷನ್ ಆಗ್ತದೆ, ಮತ್ತೆ ನೆಕ್ಸ್ಟ್ ಏನ್ ಕೇಳಬೇಕು ಅಂತ ಫಾಲೋ ಅಪ್ ಕ್ವೆಶನ್ಸ್ ಕೂಡ ಆಟೋಮ್ಯಾಟಿಕ್ ಆಗಿ ಸಜೆಸ್ಟ್ ಆಗ್ತದೆ. ಇದು ಎಸ್ಪೆಷಲಿ ರಿಸರ್ಚ್ ವರ್ಕ್ಗೆ, ಅಸೈನ್ಮೆಂಟ್ಸ್ಗೆ, ಟೆಕ್ ಲರ್ನಿಂಗ್ಗೆ ಮತ್ತು ನ್ಯೂಸ್ ವೆರಿಫೈ ಮಾಡಬೇಕು ಅಂದ್ರೆ ತುಂಬಾ ಯೂಸ್ಫುಲ್. ಫಾರ್ ಎಕ್ಸಾಂಪಲ್, ನಾನು AWS IAM ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಬೇಕು ಅಂತ ಟೈಪ್ ಮಾಡಿದ್ರೆ ನಂಗೆ ಎಕ್ಸ್ಪ್ಲನೇಷನ್ ಸಿಗ್ತದೆ, ಟ್ರಸ್ಟೆಡ್ ಲಿಂಕ್ಸ್ ಸಿಗ್ತದೆ, ಮತ್ತೆ ನೆಕ್ಸ್ಟ್ ಏನು ಕೇಳಬೇಕು ಅಂತ ಕ್ವೆಶನ್ ಕೂಡ ಬರ್ತದೆ. ಸೊ ಓವರ್ ಆಲ್ ಆಗಿ ನೋಡಿದ್ರೆ ಇದು ಅನ್ನೆಸೆಸರಿ ರೀಡಿಂಗ್ ಅನ್ನು ಅವಾಯ್ಡ್ ಮಾಡಿ ಕರೆಕ್ಟ್ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಕೊಡ್ತದೆ. ಈಗ ಇದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ಜಾಸ್ತಿ ರಿಸಲ್ಟ್ಸ್ ಬರ್ತದೆ, ಆಡ್ಸ್ ಎಲ್ಲಾದ್ರೂ ಇರ್ತದೆ, ಮತ್ತೆ ಸಮ್ ಟೈಮ್ಸ್ ಫೇಕ್ ಬ್ಲಾಗ್ಸ್ ಕೂಡ ಬಂದು ಕನ್ಫ್ಯೂಸ್ ಮಾಡ್ತದೆ. ಚಾಟ್ ಜಿಪಿಟಿ ಬಗ್ಗೆ ಹೇಳ್ಬೇಕಂದ್ರೆ ಚಾಟ್ ಜಿಪಿಟಿ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಕೊಡ್ತದೆ, ಆದ್ರೆ ಸಮ್ ಟೈಮ್ಸ್ ಇನ್ಫಾರ್ಮೇಶನ್ ಔಟ್ಡೇಟೆಡ್ ಆಗಿರ್ಬೋದು, ಸೋರ್ಸಸ್ ಮೆನ್ಷನ್ ಆಗಿರಲ್ಲ, ಸೊ ವೆರಿಫೈ ಮಾಡೋದು ಸ್ವಲ್ಪ ಕಷ್ಟ. ಪರ್ಪ್ಲೆಕ್ಸಿಟಿ ಎಐ ಅಲ್ಲಿ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇದು ರಿಯಲ್ ಟೈಮ್ ಇನ್ಫಾರ್ಮೇಶನ್ ಯೂಸ್ ಮಾಡೋದ್ರಿಂದ ಎಲ್ಲ ಆನ್ಸರ್ಸ್ಗೆ ಸೋರ್ಸಸ್ ಕ್ಲಿಯರ್ ಆಗಿ ಶೋ ಮಾಡ್ತದೆ, ಮತ್ತೆ ನೆಕ್ಸ್ಟ್ ಏನು ಕೇಳಬೇಕು ಅಂತ ಫಾಲೋ ಅಪ್ ಕ್ವೆಶನ್ಸ್ ಕೂಡ ಸಜೆಸ್ಟ್ ಮಾಡ್ತದೆ. ಎಸ್ಪೆಷಲಿ ಅಕಾಡೆಮಿಕ್ ರಿಸರ್ಚ್ಗೆ, ಟೆಕ್ನಿಕಲ್ ಟಾಪಿಕ್ಸ್ಗೆ ಮತ್ತು ಸೀರಿಯಸ್ ಲರ್ನಿಂಗ್ಗೆ ಇದು ತುಂಬಾ ಬೆಸ್ಟ್ ಟೂಲ್. ಸ್ಟೂಡೆಂಟ್ಸ್, ಡೆವಲಪರ್ಸ್, ಜಾಬ್ ಸೀಕರ್ಸ್ ಆಗಲಿ, ಕಾಂಟೆಂಟ್ ಕ್ರಿಯೇಟರ್ಸ್ ಆಗಲಿ, ಯಾರಿಗಾದ್ರೂ ಆಕ್ಯುರೇಟ್ ಇನ್ಫಾರ್ಮೇಶನ್ ಜೊತೆ ವರ್ಕ್ ಮಾಡಬೇಕು ಅಂದ್ರೆ ಇದು ಪರ್ಫೆಕ್ಟ್ ಚಾಯ್ಸ್. ಎಸ್ಪೆಷಲಿ ನೀವು ಟೆಕ್ ವಿಡಿಯೋಸ್ ಕ್ರಿಯೇಟ್ ಮಾಡ್ತಿದ್ರೆ ಅಥವಾ ಬ್ಲಾಗ್ಸ್ ಬರೀತಿದ್ರೆ ಪಬ್ಲಿಷ್ ಮಾಡುವ ಮುಂಚೆ ಫ್ಯಾಕ್ಟ್ಸ್ ವೆರಿಫೈ ಮಾಡಬೇಕು ಅಲ್ವಾ, ಅದಕ್ಕೆ ಪರ್ಪ್ಲೆಕ್ಸಿಟಿ ಎಐ ತುಂಬಾ ಹೆಲ್ಪ್ ಮಾಡ್ತದೆ. ಈಗ ನಾನು ಡೈರೆಕ್ಟ್ ಆಗಿ ಪರ್ಪ್ಲೆಕ್ಸಿಟಿ ಎಐ ನ ಓಪನ್ ಮಾಡ್ತೇನೆ. ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಜಸ್ಟ್ ಪರ್ಪ್ಲೆಕ್ಸಿಟಿ ಎಐ ವೆಬ್ಸೈಟ್ಗೆ ಹೋಗಿ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಸೈನ್ ಅಪ್ ಆಪ್ಷನ್ ಇರ್ತದೆ. ಗೂಗಲ್ ಅಕೌಂಟ್ ಅಥವಾ ಇಮೇಲ್ ಯೂಸ್ ಮಾಡಿ ಈಸಿಯಾಗಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಬಹುದು. ಇದಕ್ಕೆ ಹಾರ್ಡ್ಲಿ 30 ಸೆಕೆಂಡ್ಸ್ ಬೇಕಾಗ್ತದೆ. ಸೊ ನಾನೀಗ ಸೈನ್ ಅಪ್ ಆಗ್ತೇನೆ. ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಈ ಕ್ಲೀನ್ ಇಂಟರ್ಫೇಸ್ ಬರ್ತದೆ. ಇದು ತುಂಬಾ ಸಿಂಪಲ್ ಇದೆ, ಅನ್ನೆಸೆಸರಿ ಡಿಸ್ಟ್ರಾಕ್ಷನ್ಸ್ ಇಲ್ಲ. ಈಗ ನಾನೊಂದು ನಾರ್ಮಲ್ ಎಕ್ಸಾಂಪಲ್ ಕ್ವೆಶನ್ ಟೈಪ್ ಮಾಡ್ತೇನೆ.
ಎಕ್ಸ್ಪ್ಲೇನ್ AWS IAM ಇನ್ ಸಿಂಪಲ್ ಟರ್ಮ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ. ಆದ್ಮೇಲೆ ಇದನ್ನು ಕ್ಲಿಕ್ ಮಾಡ್ತೇನೆ. ಇಮಿಡಿಯೇಟ್ ಆಗಿ ಬಿಗಿನರ್ ಫ್ರೆಂಡ್ಲಿ ಎಕ್ಸ್ಪ್ಲನೇಷನ್ ಬರ್ತದೆ. ಎಕ್ಸಾಂಪಲ್ಸ್ ಕೂಡ ಕ್ಲಿಯರ್ ಆಗಿ ಇದೆ. ಮೇಲೆ ನೋಡಿದ್ರೆ ಸೋರ್ಸಸ್ ಕೂಡ ಮೆನ್ಷನ್ ಆಗಿದೆ. ಸೊ ಇನ್ಫಾರ್ಮೇಶನ್ ಎಲ್ಲಿಂದ ಬಂದಿದೆ ಅಂತ ನೀವು ವೆರಿಫೈ ಮಾಡ್ಬೋದು. ಆದ್ಮೇಲೆ ನಿಮ್ಗೆ ರಿಲೇಟೆಡ್ ಇಮೇಜಸ್ ಕೂಡ ಸಿಗ್ತದೆ. ಈಗ ಸಪೋಸ್ ನಂಗೆ ಅಕಾಡೆಮಿಕ್ ಸೈಡ್ ಅಲ್ಲಿ ರಿಸರ್ಚ್ ಮಾಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ರಿಸರ್ಚ್ ಪೇಪರ್ ಆನ್ AI ಇನ್ ಹೆಲ್ತ್ ಕೇರ್ ಅಂತ ನಾನು ಕೇಳ್ತೇನೆ. ಅದಕ್ಕೆ ನೀವು ಪ್ಲಸ್ ಸೈನ್ ಅನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನ್ಯೂ ಥ್ರೆಡ್ ಕ್ರಿಯೇಟ್ ಆಗ್ತದೆ. ಈಗ ನಾನು ಕ್ವೆಶ್ಚನ್ ಅನ್ನು ಟೈಪ್ ಮಾಡ್ತೇನೆ. ಕ್ವೆಶ್ಚನ್ ಟೈಪ್ ಮಾಡಿ ಆದ್ಮೇಲೆ ನೀವಿಲ್ಲಿ ವೆಬ್ ಬದಲು ಅಕಾಡೆಮಿಕ್ ಅಂತ ಸೆಲೆಕ್ಟ್ ಮಾಡಬೇಕು. ಆದ್ಮೇಲೆ ಕ್ವೆಶ್ಚನ್ ಅನ್ನು ಸಬ್ಮಿಟ್ ಮಾಡಬೇಕು. ಪರ್ಪ್ಲೆಕ್ಸಿಟಿ ಡೈರೆಕ್ಟ್ ಆಗಿ ರಿಲೆವೆಂಟ್ ರಿಸರ್ಚ್ ಪೇಪರ್ ಶೋ ಮಾಡ್ತದೆ. ಅದು ಸಹ ಪೇಪರ್ ಟೈಟಲ್, ಸಮ್ಮರಿ ಮತ್ತು ಸೋರ್ಸ್ ಲಿಂಕ್ ಜೊತೆ. ಸೊ ಗೂಗಲ್ ಅಲ್ಲಿ ಸೆಪರೇಟ್ ಆಗಿ ಪೇಪರ್ ಸರ್ಚ್ ಮಾಡಬೇಕು ಅಂತ ಇಲ್ಲ. ಇದು ಸ್ಟೂಡೆಂಟ್ಸ್ಗೆ ಮತ್ತು ರಿಸರ್ಚರ್ಸ್ಗೆ ತುಂಬಾ ಹೆಲ್ಪ್ಫುಲ್, ಬಿಕಾಸ್ ಟ್ರಸ್ಟೆಡ್ ಪೇಪರ್ಸ್ ಡೈರೆಕ್ಟ್ ಆಗಿ ಸಿಗ್ತದೆ. ಈಗ ನಾವು ಪರ್ಪ್ಲೆಕ್ಸಿಟಿ AI ಸೋಷಿಯಲ್ ಫೀಚರ್ ಅನ್ನು ನೋಡೋಣ. ಸಪೋಸ್ ನಾನು ಕೇಳ್ತೇನೆ, ವಾಟ್ ಆರ್ ಡೆವಲಪರ್ ಸೇಯಿಂಗ್ ಅಬೌಟ್ Next.js ಲೇಟೆಸ್ಟ್ ವರ್ಷನ್ ಅಂತ. ಕ್ವೆಶ್ಚನ್ ಟೈಪ್ ಮಾಡಿ ಆದ್ಮೇಲೆ ನೀವು ಇಲ್ಲಿ ಸೋಷಿಯಲ್ ಅಂತ ಸೆಲೆಕ್ಟ್ ಮಾಡಬೇಕು. ಆದ್ಮೇಲೆ ಸಬ್ಮಿಟ್ ಮಾಡಬೇಕು. ಪರ್ಪ್ಲೆಕ್ಸಿಟಿ ಸೋಷಿಯಲ್ ಸೋರ್ಸಸ್ ಇಂದ ಇನ್ಫಾರ್ಮೇಶನ್ ಪುಲ್ ಮಾಡ್ತದೆ. ಡಿಸ್ಕಷನ್, ಒಪಿನಿಯನ್, ಟ್ರೆಂಡ್ಸ್ ಎಲ್ಲ ಸಮ್ಮರೈಸ್ಡ್ ಆಗಿ ಬರ್ತದೆ. ಸೊ ಟ್ವಿಟರ್, ರೆಡಿಟ್ ಸಪರೇಟ್ ಆಗಿ ನೀವು ಸರ್ಚ್ ಮಾಡ್ಬೇಕಂತ ಇಲ್ಲ. ಈ ಸೋಷಿಯಲ್ ಸರ್ಚ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಮತ್ತು ಡೆವಲಪರ್ಸ್ಗೆ ಎಸ್ಪೆಷಲಿ ಯೂಸ್ಫುಲ್, ಬಿಕಾಸ್ ರಿಯಲ್ ಯೂಸರ್ ಏನು ಹೇಳ್ತಿದ್ದಾರೆ ಅಂತ ಅವರು ಕ್ವಿಕ್ಲಿ ಅರ್ಥ ಮಾಡ್ಕೊಳ್ಬಹುದು. ಫ್ರೀ ವರ್ಷನ್ ಅಲ್ಲಿ ನೀವು ನಾರ್ಮಲ್ ಸರ್ಚ್, ರಿಸರ್ಚ್ ಪೇಪರ್ಸ್, ಸೋಷಿಯಲ್ ಇನ್ಸೈಟ್ಸ್, ಸಮ್ಮರೀಸ್, ಫಾಲೋ ಅಪ್ ಕ್ವೆಶನ್ ಎಲ್ಲ ಟ್ರೈ ಮಾಡಬಹುದು. ಸ್ಟೂಡೆಂಟ್ಸ್ಗೆ ಇದು ನೋಟ್ಸ್ ಪ್ರಿಪೇರ್ ಮಾಡಲಿಕ್ಕೆ ಈಸಿ ಆಗ್ತದೆ. ಡೆವಲಪರ್ಸ್ಗೆ ಲರ್ನಿಂಗ್ ಮತ್ತೆ ಡಾಕ್ಯುಮೆಂಟೇಶನ್ಗೆ ಕ್ಲಾರಿಟಿ ಕೊಡ್ತದೆ. ಹಾಗೆ ಜಾಬ್ ಸೀಕರ್ಸ್ಗೆ ಇಂಟರ್ವ್ಯೂ ಪ್ರಿಪರೇಷನ್ಗೆ ಹೆಲ್ಪ್ಫುಲ್ ಆಗ್ತದೆ. ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಫ್ಯಾಕ್ಟ್ ಚೆಕ್ ಮತ್ತು ಟ್ರೆಂಡ್ ಅನಾಲಿಸಿಸ್ಗೆ ಇದು ಬೆಸ್ಟ್. ಇದರಲ್ಲಿ ಪೇಯ್ಡ್ ವರ್ಷನ್ ಕೂಡ ಇದೆ, ಆದ್ರೆ ಡೈಲಿ ಲರ್ನಿಂಗ್ಗೆ ಮತ್ತು ರಿಸರ್ಚ್ಗೆ ಫ್ರೀ ವರ್ಷನ್ ಚೆನ್ನಾಗಿ ವರ್ಕ್ ಆಗ್ತದೆ. ಸೊ ಓವರ್ ಆಲ್ ಆಗಿ ನೋಡಿದ್ರೆ ಪರ್ಪ್ಲೆಕ್ಸಿಟಿ AI ನ ಯೂಸ್ ಮಾಡೋದು ತುಂಬಾ ಸಿಂಪಲ್ ಆಗಿದೆ. ಬಟ್ ಇನ್ಫಾರ್ಮೇಶನ್ ಕ್ವಾಲಿಟಿ ಮತ್ತೆ ಕ್ಲಾರಿಟಿ ತುಂಬಾ ಹೈ ಇರ್ತದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.